ಇಲ್ಲೇನ್ ಹೇಳತ್ತಾರ ಮಾಸ್ತರ್ ಕವಿಗಳು? ಏನ್ ಹೇಳತ್ತಾರ ಕವಿಗಳು? ಭೂಮಿ ಮುಂದೆ ಏನ ಬೀಜ ಮುಂದೆ ಅಂತ ಕೇಳದಾರ ಮಾಸ್ತರ್. ಹೌದೌದು, ಭೂಮಿ ಮೊದಲು ಬೇಕು. ಹೌದೌದು, ಭೂಮಿ ಇದ್ದಾಗ ಬೀಜ ಬರ್ಬೇಕಾಕೈತಿ. ಬೀಜ ಬರ್ಬೇಕಾಕೈತಲ್ಲ. ಮೊದಲು ಬೀಜದ ಏನು ಉಪಯೋಗ ಇಲ್ಲ. ಹೌದೌದ್ರಿ, ಅದನ್ನ ನಾಟಲಾಕ ಜಾಗ ಇಲ್ಲ. ಹೌದೌದು. ಈಗ ಮನಿ ಒಳಗ ಆದ್ರೂ ನೋಡು. ಹೌದು, ಇವ್ರ ಮನಿ ಒಳಗ ಇವ್ರು ಏನ್ ಇರ್ತಾರೋ, ಇವ್ರೇನು 3 ಮಂದಿ ಅದಾರಲ್ಲ. ಅದಾರಲ್ರಿ 4 ಮಂದಿ. ಹಾ ಇವ್ರ 4 ಮಂದಿ ಮನಿ ಒಳಗ ದೊಡ್ಡ ಅಂತಾಂಬ್ರಿ ಇರ್ತಾರ. ಇರ್ತಾರು. ಹೌದಿಲ್ಲ? ಹೌದ್ರಿ. ಆ ಮನಿತಾನದೊಳಗ ಒಂದು ಹೆಣ್ಮಗಳು ಹೋಗಿ, ಹೌದು, ಲಗ್ನ ಆದ ಮ್ಯಾಗ ಹೌದ್ರಿ, ಹೆಣ್ಮಗಳು ಹೋಗಿ ಮನಿ ಒಳಗ ಕಾಲ್ ಇಟ್ಟಳಂದ್ರ ಷಷ್ಠಿ ಚಾಲು ಆತ್. ಚಾಲು ಆಕೈತಿಲ್ಲ. ಅದಕ್ಕ ಪೈಲ ಏನಿರ್ತೈತಿ? ಏನಿರ್ತೈತಿ? ಮದುವೆ ಆಗಲಾರ್ದವ್ರು ಯಾವ ಕಾರ್ಯಕ್ಕೂ ನಡೆಯಂಗಿಲ್ಲ. ಹೌದೌದು. ಹೌದಿಲ್ಲ? ಹೌದ್ರಲ್ಲ. ಅದಕ್ಕ ಮದುವೆ ಆಗಲಾರ್ದವ್ರು ಏನ್ ಕೇಳಿದ್ದವ ನೀನಿ? ಏನ್ ಕೇಳಿದ್ದ? ದ್ರೌಪದಿಗೆ 5 ಮಂದಿ ಗಂಡ್ರಿದಾರು, ಒಬ್ಬ ಸತ್ರ ರಂಡಿ ಅಕ್ಕಳು. ಹೌದ್ರಿ, 5 ಮಂದಿ ಸತ್ರ ರಂಡಿ ಅಕ್ಕಳು ಕೇಳಿದ್ದವ. ಕೇಳಿದ್ದಲ್ಲ. ಆದ್ರ 5 ಮಂದಿಕ್ಕಿಂತ ಪೈಲ ಪ್ರಾಣ ತ್ಯಾಗ ಮಾಡ್ಯಾಳ. ಹೌದೌದು. ಆಕಿಗೆ ಮುತ್ತೈದಿ ಸಾವ ಐತಿ. ಸಾವೈತ್ರಿ. ನಿಮ್ಮ 5 ಮಂದಿಗೆ ಯಾವ ಸಾವ ಐತಿ ಹೇಳಂದ ಅದನ್ನ ಅಲ್ಲೇ ಬಿಟ್ಟ ನಾವು. ಬಿಟ್ಟಾನ ಮಾಸ್ತರ್. ಈಗ ಆದ್ರೂ ಹೆಂಗೈತಿ? ಹೆಣ್ಣು ಮಕ್ಕಳು ಹೋಗಿ ಮನಿ ಒಳಗ ಕಾಲಿಟ್ರಂದ್ರ ಸೃಷ್ಟಿ ಚಾಲು ಆತ. ಚಾಲು ಆಕೈತಿಲ್ಲ. ಅಲ್ಲಿ ತನ ಎಲ್ಲ ಬಂದಿರ್ತೈತಿ. ಹೌದೌದ್ರಿ. ಇವತ್ತು ಈ ಹುಡುಗರು ಮನಿ ತಾನು ಉದ್ಧಾರ ಮಾಡ್ಬೇಕನ್ನೋದ. ಹೌದೌದು. ಆ ಮನಿ ತಾನು ಜೇಂಡ ಹಚ್ಚಿ ಮೆರೆಸಬೇಕನ್ನೋದ. ಹೌದ್ರಿ. ಹೆಣ್ಣು ಮಕ್ಕಳ ಬಾವು ಒಳಗಿತ್ತಂದ್ರ ಹೌದೌದು. ಇವ್ರ 4 ಮಂದಿ ಅಣ್ಣತಮ್ಮರ ಏನಾಕೈತಿ? ತಿಪ್ಪರ್ ಲಗ ಹೋಗದ್ರೂ ಬ್ಯಾರೆ ಆಗೋಗಿಡಂಗಿಲ್ಲ. ಹೆಣ್ಮಕ್ಳ ಮನಿ ಒಳಗ ಗತ್ತಿತ್ತಂದ್ರ. ಹೌದೌದ್ರಿ. ಆ ಮನಿತನ ಚಂದ ನಡೆಸೋದು ಹೆಣ್ಮಕ್ಳ ಮನುಷ್ಯನಾಗಬೇಕ. ಹೌದು. ಆ ಮನಿತನ ಒಟ್ಟ ಒಡಿ ಗುಡಂಗಿಲ್ಲ. ಹೌದು. ಜೋರ್ ಹೆಣ್ಮಕ್ಳ ಮನುಷ್ಯನಾಗಿ ಇವ್ರನ್ನ ಉದ್ಧಾರ ಮಾಡೋದು ಬ್ಯಾಡಾಗಿತ್ತಂದ್ರ ಹೌದೌದು. ರಾತ್ರಿ ಜರ ಕುಂಡಿ ಚಿಮಿಟಿ ಬಿಟ್ರೆ ಸಾಕು, ಎದ್ದನು ನೋಡು ಹರಿವತ್ತೀವ್. ಹೌದೌದ್ರಿ. ಮೈಂದ್ರಿಗೆ ಕಬಾ ನನ್ ಕಲ್ಲು ಹಾಕಿ ಕೊಡ್ಬಾ, ನಿನ್ ಕಲ್ಲು ಹಾಕಿ ಕೊಡ್ಬಾ. ಹೌದು. ಅವ್ರಂತಾರ ಬಾಡ್ಯ ಸುಳಿ ಮಕ್ಕಳ್ರಿ. ಹೌದ್ರಿ. ನಿನ್ನೆ ರಾತ್ರಿನ ಸುಳಿ ಹರಿವತ್ತಿಗೆ ಏನಾಗೈತಿ ನಿಮಗ? ಹೌದೌದು. ಅದೆಲ್ಲ ಬಸ್ತಾನ ಬೇರೆ ಆಗೈತಿ. ನಂದು ಕಲ್ಲು ಹಾಕ, ನಿಂದ ಕಲ್ಲು ಹಾಕ. ನಿಮ್ಮ ಪವರ್ ಹೆಚ್ಚಿತ್ತಂದ್ರ ಗಂಡಾಗಿ ಹೆಂತಿನ ಪವರ್ದಾಗ ಇಟ್ಕವ್ರಿದ್ರ ಇಟ್ಕೋಬೇಕಾಗಿತ್ಲ. ಯಾಕ ಕಲ್ಲು ಹುಕ್ಕುತ್ತೀರಿ ಗುಂಡ್ಯಾ ನನ್ನ ಮಕ್ಕಳ್ರಿ? ಹೌದೌದ. ಸುಮ್ಮ ಬಿರ್ಸಿಲೆ ಬಿಡಬಾರ್ದತ್ತ ಬಿಟ್ಟಿಲ್ ನಿಮಗ. ಬಿಡಬಾರ್ದು ಸೈಲ. ಹೌದಿಲ್ಲ? ಯಾಕ ಕಲ್ಲು ಹುಕ್ಕತಿ? ಹೆಣ್ಣಿನ ಪವರ್ ಹೆಚ್ಚೈತಿ. ಹೆಣ್ಣಿನ ಪವರ್ ಹೆಚ್ಚಾಕತ್ತಿಲ್ಲ. ಹೆಣ್ಣ ಇಲ್ಲದ ಮನಿಯು ಕಾಡಿನ ಸಮಾನ ಅಂತ ಹೇಳ್ತಾರ. ಹೌದೌದು. ಹೌದಿಲ್ಲ? ಹೌದಿಲ್ಲ. ಹೆಣ್ಣಿಗಿಲ್ಲದ ಮನಿಯು ಕಾಡಿನ ಸಮಾನ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತಾರ ಮಾಸ್ತರ್ ಒಂದು ಮಾತ. ಏನ್ ಹೇಳ್ತಾರು? ಜಗ ಕಟ್ಟಿ ಜಗತ್ತೇಕ ಆಳಿದಕ್ಕೆ ನಮ್ಮ ಮಾಯಿ. ಹೌದು. ಕಟ್ಟಿ ಜಗತ್ತೇಕ ಆಳಿದಕ್ಕೆ ಮಾಯಿ. ಜಗ ಕಟ್ಟಿ ಜಗತ್ತೇಕ ಆಳಿದಕ್ಕೆ ನಮ್ಮ ಮಾಯಿ. ಹೌದು. ಜಗದ ಹೊರತಿಲ್ಲ ಇವರ ಗಂಡ ನಾಯಿ. ಜಗದ ಹೊರತ ಇಲ್ಲ ಗಂಡ ನಾಯಿ. ದೀಡ ಪದ ಕಲ್ಕೊಂಡ ಬಂದ ಏನೇನಂದು ಕಿಸಬಾಯಿ. ಏನಂದಿ ಕಿಸಬಾಯಿ? ನನಗ ನಿನಗೂ ಹಡದಕ್ಕೆ ನಮ್ಮ ತಾಯಿ ನಮ್ಮ ತಾಯಿ ನಮ್ಮ ತಾಯಿ ಅಂತ ಹೇಳ್ತಾರ. ಹೌದ್ರಿ. ಇವ್ರನ್ನ ತಾಯಿ ಹಡದಿಲ್ಲ, ಅವ್ರಿಗೆ ಹಡದಕ್ಕೆ ನಮ್ಮ ತಾಯಿನ. ಇವ್ರನ್ನ ಹಡದಿಲ್ಲ. ಇವ್ರ ಅಪ್ಪಂತರ ಅಂತ ಬಂದಾರ 3 ಮಂದಿ. ಅದ್ರ ಕೆಬ್ಬಿನ ಬುಟ್ಟ ಹುಟ್ಟ್ಯಾರ ನೀವ್ರ. ಇವ್ರು ನೋದು ಒಂದು ಕೋಲ್ಯಾಗ್ರೆ ಹಾಕ್ರಿ, ಇವ್ರಲ್ಲಿ ಒಂದು ಕೀಡಿ ತಯಾರಾಗಂಗಿಲ್ಲ. ಒಂದು ಕೀಡಿ ತಯಾರಾಗಂಗಿಲ್ಲ. ನೋಡುನು ಮುಂದಿನ ವರ್ಷ ತನಕ ಖರ್ಚೆಲ್ಲ ನಾವ ಕೊಡ್ನು ಅವ್ರದ್ದು. ಹೌದಿಲ್ಲ. ಹಿಂಗ ಮಾಡಬಾರ್ದು. ಯಾಕಂದ್ರ ಗಂಡ ಹಾಡವ್ರ ಹೆಂಗ್ ಹಾಡಬೇಕು? ಹೆಂಗ್ ಹಾಡ್ಬೇಕ್ರಿ? ವರ್ಜಿ ಅಂತಾರ. ಗಂಡ ಹೆಂಡತಿ ಜಗಳ ಗಂಧ ತೀಡ್ದಂಗ ಆಗ್ಬೇಕ. ಗಂಧ ತೀಡ್ದಂಗ ಆಗ್ಬೇಕ. ಹುಚ್ಚನ ಕೈಯ ಹೋಳಿಗೆ ಕುಡ್ನ ಹುರ್ನ ಜಾಡಿಸಿ ಕನಕ ತಿಂತ. ಹೌದಿಲ್ಲ. ಇವ್ ಅಂತಾವ್ ಗಟ್ಟು ಬಿದ್ದಾವ್ ನಮಗ. ಹೌದೌದು ಮಾಸ್ತರ. ಇವ್ರು ಹೆಂಗ ಅದಾರ ಗೊತ್ತೈತೇನ ಸರ? ದೃಷ್ಟಾಂತ ನಾನು ಹೇಳಬೇಕಾಗೈತಿ. ಹೆಂಗ್ರಿ? ಬಾಳ ಹೇಳ್ಯಾರ ಅವ್ರು ನನ್ನ ಬದ್ಲಿ. ಬಾಳ ಹೇಳ್ಯಾರ. ಹೌದಿಲ್ಲ? ಹೌದಿಲ್ಲ. ಇವ್ ಏನದಾವಲ್ಲ, ಇವ್ ಉತ್ತಮ ಮದರಿ ಬಸವನ ಇವ್ರೆಲ್ಲ. ಹೌದಿಲ್ಲ. ಇವ್ ತೇಟ್ ಗಿಡದಾಗ ಗಂಡ ಮಂಗೆ ಇದ್ದಂಗ್ರಿ. ಒಟ್ಟ ಗಂಡ ಮಂಗೆ ಇದ್ದಂಗ ಇವು. ಅದ ಗಿಡದಾಗ ಏನಾಗಿತ್ತು? ಈಗ ಹೆಣ್ಣೂರು ಸುಜಾತ ಅದಾಳ. ಇಂತದೊಂದು ಸಣ್ಣ ಗುಬ್ಬಿ ಏನ್ ಮಾಡ್ತಿತ್ತ? ಏನ್ ಮಾಡ್ತಿದ್ರಿ ಸಣ್ಣ ಗುಬ್ಬಿ? ಇದ ಬೇವಿನ ಗಿಡದಾಗ ಅದ ಒಂದು ದಿನಕ್ಕ ದಿನ ಹುಲ್ಲು ಕಡ್ಡಿವನ್ನ ಆರಿಸ್ಕೊಂಡು ಬಂದ ತನ್ನ ಗುಬ್ಬಿ ಗೂಡು ಕಟ್ಕೊಂಡಿತ್ತು. ಗುಬ್ಬಿ ಗೂಡುವನ್ನ ಕಟ್ಕೊಂಡ. ಹೌದಿಲ್ಲ. ಜಾಳ ಬೆಳಿತಾವ, ಬಿಳಿಜಾಳ. ಹೌದಿಲ್ಲ. ಒಂದೊಂದೊಂದೊಂದು ಕಾಳ ತಂದ ತನ್ನ ಕಾಳ ಗುಬ್ಬಿ ಒಳಗೆ ಇಟ್ಕೊಂಡ್ ಗೂಡು ಒಳಗೆ ಇಟ್ಕೊಂಡ. ಹೌದ್ರಿ. ತಾ ಮರಿ ತಕ್ಕೊಂಡ. ಅವ್ ತನ್ನ ಜೀವನ ಮಾಡಾಕ ಪೈಚ್ ಇಟ್ಕೋತೈತಿ. ಯಾವ್ದ ಇದು? ಸುಜಾತಕ್ಕನ ಮನಿ. ಹೌದಿಲ್ಲ. ಗುಬ್ಬಿ. ಹೌದಿಲ್ಲ? ಅದಕ್ಕೆ ಏನಾತಂದ್ರ ಏನಾತ್ರಿ? ಒಂದಾನ ದಿವಸ ಏನಾಗ್ತೈತಿ? ಏನಾತ್ರಿ? ಮದ್ರಿ ಮಂಗ್ಯಾಗ ಮಧ್ಯಾಹ್ನದಾಗ 3 ಗಂಟೆಗೆ ಒಳ್ಳೆ ಅಬ್ಬರ್ಲೆ ಮಳಿ ಬರ್ತೈತಿ. ಹೌದಿಲ್ಲ. ಅಡಮಳಿ ಬಂದ ಸುತ್ತ ತಿರುಗಿ ಬಡ್ಲಾಕ್ ಚಾಲು ಮಾಡ್ತೈತಿ. ಸುತ್ತ ಮಳಿ ಬಡಿಯಾಕ ತಯಾರಾಗತಿ. ಇವ್ ಗಂಡ ಮಂಗ್ಯ
ಹಲೋ 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 ಅದಕ್ಕ ಏನಾತ್ರಿ ಇವು ಮದ್ರಿ ಗಂಡ ಮಂಗ್ಯಗಳು ಮಧ್ಯಾಹ್ನದಾಗ ಮಳಿ ಕವ್ಕೊಂಡು ಮಳಿ ಬರ್ತೈತಿ. ಹೌದ್ರಿ ಮಳೆ ಬರ್ತೈತಿ. ಹಾ ರೌಂಡ್ ಕಡದ ಮಳಿ ಬಡ್ಲಾಕ್ ಚಾಲು ಮಾಡ್ತೈತಿ. ಹೌದ್ರಿ ಅವಾಗ ಈ ಮದ್ರಿ ಗಂಡ ಮಂಗ್ಯ ಏನ್ ಮಾಡ್ತೈತಿ? ಏನ್ ಮಾಡ್ತೈತ್ರಿ ಮಾಸ್ತರ? ಎಕಡೆ ಮಳಿ ಬರ್ತೈತಿ ಅಕಡೆ ಮುಕ್ಕಳಿ ತಿರುಗಿ ಕೊಂಡತೈತಿ ಅದ. ಹೌದಿಲ್ಲ? ಹೌದಿಲ್ಲ. ಅವಾಗ ಏನಾತು? ಏನಾತ್ರಿ? ಮಳಿ ಬಿದ್ದು ಬೆಳಿಗ್ಗೆ ಹೋಗ್ತೈತಿ. ಹೌದ್ರಿ. ಅವಾಗ ಆ ಗುಬ್ಬಿ ಏನ್ ಮಾಡ್ತೈತಿ? ಏನ್ ಹೇಳ್ತೈತ್ರಿ ಗುಬ್ಬಿ? ಗೂಡು ಒಳಗಿಂದ ಹೊರಗೆ ಬರ್ತೈತಿ. ನೋಡುತ್ತಾನ ಈ ಮದ್ರಿ ಮಂಗ್ಯ ಸುತ್ತರಿ ತೋಸ್ಕೊಂಡ್ ಕೂತ್ ಬಿಟ್ಟಿತ್ತದ ಗಿಡದ. ತೋಸ್ಕೊಂಡ್ ಕೂತ್ ಬಿಟ್ಟಿತ್ತದ. ಅವಾಗ ಏನು ಗುಬ್ಬಿ ಹೇಳ್ತೈತಿ? ಹೌದಿಲ್ಲ. ಅಲ್ಲೋ ಮಾರಾಯ, ನೋಡ್ತಿ ದೇವ್ರ ದೊಡ್ಡ ಶರೀರ ಕೊಟ್ಟಾನ. ದೊಡ್ಡ ಶರೀರ ಕೊಟ್ಟಾನ. ಹೌದಿಲ್ಲ? ಹೌದಿಲ್ಲ. ಅದಕ್ಕೆ ನಿನಗೆ ಎಲ್ಲಾ ಮಾಡ್ಯಾನ. ಹೌದ್ರಿ. ಶರೀರ ಕೊಟ್ಟಾನು. ನಾ ಎಷ್ಟು ಸಣ್ಣ ಗುಬ್ಬಿ ಅದಾನ. ನಾ ಎಷ್ಟು ಸಣ್ಣ ಗುಬ್ಬಿ ಅದಾನ. ನಾ ದಿನ ನಿತ್ಯ ಒಂದೊಂದು ಕಡ್ಡಿ ಆರಿಸ್ತಂದು ಮನಿ ಕಟ್ಕೊಂಡಾನ. ಮನಿ ಕಟ್ಕೊಂಡಾನ. ಮನಿ ಒಳಗ 4 ಮಕ್ಕಳ ಇಟ್ಟೀನಿ. ಹೌದು. ನನ್ನ ಬಾಯಾನ ಕಾಳು ತಂದು ಅವತ್ರ ಬಾಯಾಗ ಹಾಕನ. ನಾ ಇಂತ ಚಂದ ಜಲಮ ಮಾಡೀನಿ. ಹೌದಲ್ಲ. ಮನಿ ಕಟ್ಕೋಕ ನಿನಗೇನು ಬ್ಯಾನ್ ಆಗೈತೆ ಅಂತ ಕೇಳ್ತೈತೆ ಸುಜಾತಕ್ಕನ ಗುಬ್ಬಿ. ನಿನಗೇನು ದಾಡಿ ಆಗೈತೆ ಅಂತ ಕೇಳ್ತೈತೆ. ಏನು ದಾಡಿ ಆಗೈತಿ ನೋಡಾಕ ಇಡದಿ. ಹೌದೌದ. ಅವಾಗ ಮಂಗ್ಯ ಏನ್ ಹೇಳ್ತೈತಿ? ಏನ್ ಹೇಳ್ತೈತ್ರಿ ಮಂಗ್ಯ? ನನಗ ಒಟ್ಟ ಮನಿ ಕಟ್ಟಾಕ ಬರಂಗಿಲ್ಲ. ಬರಂಗಿಲ್ಲ. ಜಲಮ ಮಾಡಾಕ ಬರಂಗಿಲ್ಲ. ಬರಂಗಿಲ್ಲ. ನನ್ನ ಮುಂದೆ ಯಾರ ಜಲಮ ಮಾಡ್ರ ಅವ್ರನ್ನ ಜಲಮ ಮಾಡು ಕೊಡಂಗಿಲ್ಲ ಅಂತೈತೆ ಅದು. ಒಟ್ಟು ಉಲ್ಟಾ ಪಲ್ಟಿ. ಆ ಟಂಗ್ಯಾಗಿಂದ ಈ ಟಂಗ್ಯಾಗ ಜಿಗದ. ಹೌದಲ್ಲ. ಗುಬ್ಬಿ ಗೂಡೆಲ್ಲ ಹರಿದು ಹಾಳು ಮಾಡಿ ಬಿಡಿತತ್ತ. ಹೌದೌದ. ಇವು ಅಂತಾವದಾವ್ ಮದ್ರೆ ಥೇಟ್ ಮಂಗ್ಯ ಇದ್ದಂಗ ಇವ. ಹೌದ್ರಲ್ಲ. ಹೌದಲ್ಲ. ಶಿವಚಂದ್ರಪ್ಪ, ಶಿವಲಿಂಗಪ್ಪ ಪೋತೆದಾರ, ಪೋತೆದವರು 50 ರೂಪಾಯಿ ಕಾಣಿಕೆ ಕೊಟ್ಟಾರ. ತಾಯಿ ಲಕ್ಷ್ಮೀ ದೇವಿ, ಶ್ರೀ ಅಜ್ಜ, ಸಕಲ ಸೌಭಾಗ್ಯ, ಅಷ್ಟ ಐಶ್ವರ್ಯ ಅವ್ರ ಮನೆಯಲ್ಲಿ ಕೊಟ್ಟು ಕಾಪಾಡ್ಲತ್ತ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಹೌದಿಲ್ಲ? ಅದಕ್ಕೆ ಏನಾಗಿತ್ತು? ಆ ಗುಬ್ಬಿ ಆ ಪ್ರಕಾರ ಜಲಮ ಮಾಡಿ ಮಂಗ್ಯ ಹೇಳ್ರ ಮಂಗ್ಯ ಜಂಟಕ್ಕೆ ಜಲಮ ಮಾಡ್ಲಿಲ್ಲ. ಹೌದಲ್ಲ. ಇವತ್ತಿನ ಹಿಡ್ಕೊಂಡು 3 ದಿನ ನೋಡಿದ್ವು ಇದು ಮಂದಿ ಮನಿನ ಹಾಳು ಮಾಡಿತು ಮದ್ರಿ ಮಂಗ್ಯ. ಹೌದೌದ. ಹೌದಿಲ್ಲ? ಹೌದಲ್ಲ. ಇದಕ್ಕೆ ಜಲಮ ಮಾಡೋದು ಗೊತ್ತಿಲ್ಲ, ಮಂದಿಗೆ ಬುದ್ಧಿ ಹೇಳ್ತಾವ. ಇವ್ರ ಅಂತಾವ ಬಿದ್ದತ್ತ. ಏನ್ ಮಾಡ್ತಿದ್ದತ್ತ? ನಾ ಎಲ್ಲರಿಗೂ ದೊಡ್ಡವನ ಕತ್ತತ್ತಾವ್. ಬಾಳ ಶಾನೆ ಅದೇನು ಕೇಳಿದತ್ತಾವ್. ಹೌದಲ್ಲ. ಯಾಕಂದ್ರ ಎಲ್ಲಾರು ಇದ ಮಾಡ್ತಿರ್ಬೇಕ. ನಾ ಎಲ್ಲಾರು ತಲೆ ಮೇಲೆ ಕೈ ಇಡ್ತಾನ ಹೆಂಗ್ ಇಡ್ತಿ ಕೇಳಿರ್ತಾವ್ರು. ಹೋಗಿ ಕಟ್ಟದ ಅಂಗಡಿ ಹಾಕೊಂಡ್ ಕೂಟತ್ತಾವ್. ಕಟ್ಟಿಂಗ್ ಅಂಗಡಿ ಹಾಕೊಂಡ್ ಕೂತತ್ತ. ಎಲ್ಲಾರು ತಲೆ ಮೇಲೆ ಕೈ ಇಡ್ತಾನ ತಳಿ. ಹೌದಲ್ಲ. ಹಂಗ ತಮ್ಮ ನಿಂದ ಬೇರೆ ನಂದ ಬೇರೆ. ಹೌದೌದು. ಪಕ್ಕನ ಬೇರೆ, ಕಚ್ಚನ ಬೇರೆ. ಬಿಡು ಬಿಡು ಹೋಗ್ಲಿಲ್ಲ ನಿಟ್ಟು. ಹೌದಲ್ಲ. ವೃಕ್ಷಗಳು ಒಂದೊಂದ ಭೂಮಿ ಮೇಲೆ, ವೃಕ್ಷಗಳು ಒಂದೊಂದ ಭೂಮಿ ಮೇಲೆ, ಅನೇಕ ಸಂಪಾದನೆ ಕೊಂತ ಕೇಳ ಹರದೇಶೆ. ಇದರಂತೆಯೇ ಪೃಥ್ವಿ ಮಂಡಲ, ಇದರಂತೆಯೇ ಪೃಥ್ವಿ ಮಂಡಲ. ನೋಡ ತಮ್ಮ ಸೋದಸೆ ಕೇಳತೇನೆ ಮೊದಲಿನ ಕಾಯಿ ಮಗಳ ಹುಟ್ಟಣ
ಫಲಕ ಮೊದಲ ಗೊಂಜ ಮೂಡುವರು ಆ ಗೊಂಜಿನೊಳಗ ಕಾಯಿ ಪೆಡ ಹೊಟ್ಟುವರು ಸುತ್ತಮುತ್ತ ಪಾಟಿ ಘಾಟುವರು ಆಮೇಲೆ ನೀರ ಪುಟ್ಟುವರು ಹೊರಹೋಗು ನೀರ ತಟ್ಟುವರು ಆಗ ನಿಂತ ನೀರ ಎದರಂತೆ ಪ್ರತಿ ಆಗ ನಿಂತ ನೀರ ಎದರಂತೆ ಪ್ರತಿ ಅಲ್ಲಂತ ಹೇಳಿದರ ಎನ್ನೋ ಬಿಡುವಲ್ಲಿ ಹಾಡುವುದು ನೀವು ಸುಳ್ಳ ಕೊನೆಯ ಬೆರ್ರಿ ಸೇರಿ ಸಿಂಧಿಯ ಕೊಡುವ ಅಲ್ಲಿ ಬೆಳೆದ ಬಂದಿರಪ್ಪ ಹತ ಬೆಳದ ನೀವು ಕಳದು ನನ್ನ ಗೋಡ ಯಾಕ ಕೈ ಘಾಟುವುದು ನನ್ನ ಮ್ಯಾಲ ಹೋಗಬೇಡ ಶಕದು ನಿನಗ್ಯಾರು ಕಲಸಿನ ಕಟದು ಚಂದ ಬಳಿಕ ನಿನ ಹ್ಯಾಂಗ ಮೋಕ್ಷ ದೊರೆಯುವ ಮೋಕ್ಷ ಚಂದ ಬಳಿಕ ನಿನ ಹ್ಯಾಂಗ ಮೋಕ್ಷ ದೊರೆಯುವ ಮೋಕ್ಷ ಗರಸೆ ಗಾಚನ್ಯವ ಗ್ವಾಡೆ ಕಟ್ಟರೆ ಗರಸೆ ಗಾಚನ್ಯವ ಬಾಡಿ ಕಾಟರೆ ಹೇ ಗರಸೆ ಗಾಚನ್ಯವ ಗ್ವಾಡೆ ಕಟ್ಟರೆ ಸೋಸೆ ಪಾಯಗಳರೆ ಅದ ಮೇಲೆ ಕೊಂಬೆ ಒಮ್ಮೆ ಮುಂದೆ ಏನ ಬೀಜ ಮುಂದೆ ಯಾವಾಗ ಮುಂದೆ ಹೇಳರೆ ರಾಗಿಯ ಮಾಸರ್ ಇದ್ರ ಏನ್ ಕೇಳಾದ್ರ ಕವಿಗಳು ಏನ್ ಕೇಳ್ಯಾರು ಹೂ ಮೊದಲು ಏನು ಬೀಜ ಮೊದಲು ಹಾ ಹೂ ಮೊದಲೇನು ಏನು ಬೀಜ ಕಾಯಿ ಮೊದಲು ಹಾ ನೋಡೋಣ ಮಾಸರ್ ಹೂ ಮೊದಲು ಹುಟ್ಟತೈತೋ ಏನು ಕಾಯಿ ಮೊದಲು ಇರ್ತೈತೋ ಹೌದಲ್ಲ ಶಾನಪ್ ಕಾಕ ಕೇಸೂರ್ ಸಾಕಿನ್ ಮಹೇಂದ್ರಿ ಇವರಾದ್ರೂ ಕೂಡ ನಮ್ಮ ಅಚ್ಚ ಕಕ್ಕಲನ್ನು ಕಂಡು 101 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗಾದ್ರೂ ಕೂಡ ತುಂಬ ಧನ್ಯವಾದಗಳು ಯಾವ್ದು ನೋಡ್ರಿ ಅದ ಅದಕ್ಕೇನು ಹೇಳ್ತಾರು ಏನ್ ಹೇಳತ್ತಾರು ಕಟ್ಟಿಗೆ ಹೊರ್ಯಾಗ ಒಂದು ಕೊಡ್ಲಿ ಸಿಗಿಸಿದೆ ನಮ್ಮ ಅರ್ಥವಲಿಯಾಗ ಹೋಯ್ತು ಹೌದು ಮಾಸ್ತರ್ ಹೇಳ್ಯಾರು ಮಾಸ್ತರ್ ಇಟ್ಟೆ ಗಡಬಡಿಸ್ತಿ ನೀನು ಹೌದಿಲ್ಲ ಇಟ್ಟೆ ಗಡಬಡಿಸ್ತಿ ಇನ್ನ ಮುಂದೆ ಐತೆ ಅದ ಹಾ ಹಾ ಇನ್ನ ಕೇಳು ಅಟ್ಟೆ ಗಡಬಡಿಸಾತಿ ಹೌದೌದು ಹೌದಲ್ಲ ಮಲ್ಲಪ್ಪ ಮಲ್ಲಪ್ಪ ಕಾಕ ಅಲ್ಲಿ ಬದಿ ಸಾಕಿನ್ ಮಹೇಂದ್ರಿ ಇವರಾದ್ರೂ ಕೂಡ ನಮ್ಮ ಚಿಕ್ಕ ಕಲೆಯನ್ನು ಕಂಡು 101 ರೂಪಾಯಿ ಕೊಟ್ಟಿದ್ರೆ ಅವ್ರಿಗಾದ್ರೂ ಕೂಡ ಸಾರಿ 51 ರೂಪಾಯಿ ಕೊಟ್ಟಿದ್ರೆ ಅವ್ರಿಗಾದ್ರೂ ಕೂಡ ತುಂಬ ಧನ್ಯವಾದಗಳು ಪರಮೇಶ್ವರ್ ಕಾಕ ಅಣ್ಣ ಸಾಕಿನ್ ಮಹೇಂದ್ರಿ ಇವರಾದ್ರೂ ಕೂಡ ನಮ್ಮ ಚಿಕ್ಕ ಕಲೆಯನ್ನು ಕಂಡು ಅವ್ರು 51 ರೂಪಾಯಿ ಕೊಟ್ಟಿದ್ರೆ ಅವ್ರಿಗಾದ್ರೂ ಕೂಡ ತುಂಬ ಧನ್ಯವಾದಗಳು ಸೋಮನ್ ಕಾಕ ಆಲೂರಿ ಮಹೇಂದ್ರಿ ಇವರಾದ್ರೂ ಕೂಡ ನಮ್ಮ ಚಿಕ್ಕ ಕಲೆಯನ್ನು ಕಂಡು 51 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗಾದ್ರೂ ಕೂಡ ತುಂಬ ಧನ್ಯವಾದಗಳು ಸಿದ್ದರಾಮ್ ಕಾಕ ಕೊಳ್ಳೆ ಸಾಕಿನ ಅಕ್ಕಲ್ ಕೊಟ್ಟು ಇವರಾದ್ರೂ ಕೂಡ ನಮ್ಮ ಚಿಕ್ಕ ಕಲೆಯನ್ನು ಕಂಡು 101 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗಾದ್ರೂ ಕೂಡ ತುಂಬ ಧನ್ಯವಾದಗಳು ಹೌದೌದು
ಇನ್ನೊಂದು ಹಿಡಿ ಏ ಬೆಳಸ ಬ್ಯಾಡ ನಿನ್ನ ಭೂತೇಶ ಏ ಬೆಳಸ ಬ್ಯಾಡ ನಿನ್ನ ಭೂತೇಶ ಬೀಳಬಾರ್ದು ಬೆಳಸಪ್ಪ ನೀ ಮದರಿ ಊರ ತೋಡಿಗೆ ತೋಡಿ ಹಾಡಿ ಹೇಳಿ ಬಂದಾಡ ಪವನ ಸಪಾಗಿಯಗ ಗಾಗಿಯ ಗಾಗಿಯ ತೋಡಿಗೆ ತೋಡಿ ಹಾಡಿ ಹೇಳಿ ಬಂದಾಡ ಪವನ ಸಪಾಗಿಯಗ ಗಾಗಿಯ ಗಾಗಿಯ ಬಾಳ ಬಾಳ ನಿನ್ನ ವೈನಿ ಹೇಳತಾರೋ ಏ ಬಾಳ ಬಾಳ ನಿನ್ನ ವೈನಿ ಹೇಳತಾರೋ ನಿನ್ನ ಬೆಳಕ ತೋರಸಪ್ಪ ಇಲ್ಲಿ ನಿನ್ನ ಗೊರವೇನ ಕರಸಪ ಕರಸೋ ತನಕ ನಿನ್ನ ಕೈಯಾಂದ ಬೆಡದೆಲ್ಲ ಹೇದ ಮನೆಯ ಸರಸಪಾಗಿಯಗ ಗಾಗಿಯ ಗಾಗಿಯ ಕರಸೋ ತನಕ ನಿನ್ನ ಕೈಯಾಂದ ಬೆಡದೆಲ್ಲ ಹೇದ ಮನೆಯ ಸರಸಪಾಗಿಯಗ ಗಾಗಿಯ ಗಾಗಿಯ ಗೆನ್ನೂರವ್ರ ಗೋಡ ವಿರೋಧ ಮಾಡತೀರಿ ಹೌದು ಗೆನ್ನೂರವ್ರ ಗೋಡ ವಿರೋಧ ಮಾಡತೀರಿ ಇದು ಯಾತರ ಕೆಲಸಪ್ಪ ಇಲ್ಲಿ ನಮ್ಮ ನಿಮ್ಮದೇನ ಸಪ ಸ್ಥಿರಗತ ಬೇದ ಸ್ಥಿರವಲ್ಲ ಜನ್ಮ ಸಾವಿಸೋ ಕೈಯಾಡೋ ಸಪಾಗಿಯಗ ಗಾಗಿಯ ಗಾಗಿಯ ಸ್ಥಿರಗತ ಬೇದ ಸ್ಥಿರವಲ್ಲ ಜನ್ಮ ಸಾವಿಸೋ ಸವಿಸುಗಯರು ಬಲ ಸಪಾಗಿಯಗ ಗಾಗಿಯ ಗಾಗಿಯ ತಾಯಿ ಸ್ವರೂಪ ಎಲ್ಲದೆ ಯಾರ ಹೊಟ್ಟೆ ಬಂದಾರ ಶ್ರೀ ಗೌರಿ ಗರ್ಭದಲ್ಲಿ ಉದ್ಭವಿಸಿದ ಗೆರೆದಾರ ಶಾಸ್ತ್ರ ನಾಮತ ಅನಸಿಕೊಂಡ ಗಂಗಾಧರ ಅವು ಕಾಂಡ ಭೂಮಿ ಪದರಾಗ ದಶಕಾಂಡ ನೀರಾಗ ಲೊಂಗಿ ಕುಂತಾಳ ಬಿಟ್ಟಿಲ್ಲ ಹೊರಗ ಕಚ್ಚಾದ ನೀರ ಎಲ್ಲದ ಹೇಳು ಎದರಾಗ ಹೇಳು ಎದರಾಗ ಗಿಯಗ ಗಾಗಿಯ ಗಾಗಿಯ ಕಚ್ಚಾದ ನೀರ ಎಲ್ಲದ ಹೇಳು ಎದರಾಗ ಹೇಳು ಎದರಾಗ ಗಿಯಗ ಗಾಗಿಯ ಗಾಗಿಯ ತಯದ ಹಾಡಬೇಕು ಒಂದು ಶಬ್ದದ ಆಧಾರ ಎದರಾಗ ಮುಪ್ಪಾದ್ರೆ ಹಲಕೆ ಪದ ಹಾಡವರ ನಮ್ಮ ಹಿರಿಯರು ವಾದ ಹಾಕಿ ಮನ್ನ ಮಾಕೆ ಹೋಗ್ಯಾರ ನೀ ಅಲ್ಲೋ ನಮ್ಮ ನೆದರಾಗ ನೀಗಿರ್ಬೇಕ ನಿನ್ನ ಊರಾಗ ಎನ ಮೇಲೆ ಹಾರಿಸಿದ ಬುರಗ ತಿಳಿಲಾರ್ದ ಬಂದ ಬೆದೆ ನೆಲೆ ಎಲ್ಲದ ನೀರಾಗ ಕೇಳನೆಯರಾಗ ಗಿಯಗ ಗಾಗಿಯ ಗಾಗಿಯ ತಿಳಿಲಾರ್ದ ಬಂದ ಬೆದೆ ನೆಲೆ ಎಲ್ಲದ ನೀರಾಗ ಗುಮ್ಮನೆಯರಾಗ ಗಿಯಗ ಗಾಗಿಯ ಗಾಗಿಯ ರಾಮಚಂದ್ರ ಲಾಲ ಅನ್ನ ಹೇಳತಾರ ರಾಮಚಂದ್ರ ಲಾಲ ಹೇಳ್ತಾರ
ಕೇಳ್ತಾರಿ ಇಲ್ಲೇನ್ ಕೇಳತ್ತಾರ ಮಾಸ್ತರ್ ಕವಿಗಳು ಏನ್ ಕೇಳ್ತಾರ ಗೊತ್ತನ್ರಿ ಕವಿಗಳ ಏನ್ ಕೇಳತ್ತಾರು ನವಖಾಂಡ ಭೂಮಿ ಹೌದ್ರಿ ಹೌದಲ್ಲ ನವಖಾಂಡ ಭೂಮಿ ಪದರಾಗ ನವಖಾಂಡ ಭೂಮಿ ಪದರಾಗ ದಶಖಾಂಡ ನೀರ ಅದರಾಗ ಎಲ್ಲಾ ತಾಯಿ ಒಡಲಾಗ ಅದಾವತ್ ಹೇಳ್ದ ಭೂಮಿ ತಾಯಿ ಒಡಲಾಗ ಹೌದ್ರಿ ನೀರೆಲ್ಲ ಭೂಮಿ ತಾಯಿ ಒಡಲಾಗ ಐತಂತ ಹೇಳ್ತಾರ ಹೌದು ಮತ್ತೇನ್ ಕೇಳ್ತಾರಿ ಕವಿಗಳಲ್ಲಿ ನುಂಗಿ ಕುಂತಾಳ ಬಿಟ್ಟಿಲ್ಲ ಹೊರಗೆ ನಮ್ಮ ಭೂಮಿ ತಾಯಿನ ನುಂಗಿ ಕೊಡ್ತಾಳ ಹೌದು ಅದನ್ನ ಹೊರಗೆ ಬಿಟ್ಟಿಲ್ಲ ನೀರು ಅಂತ ಹೇಳ್ತಾಳೆ ಚಾವ ನೀರ ಎಲ್ಲಿ ಅದಾವ ಹೇಳು ಎದರಾಗ ಒಳಗ ನುಂಗಿನೂ ಕೂತಾಳೆ ಕೂತಾಳಲ್ರಿ ಆದ್ರೂ ನೀರು ಹೆಚ್ಚಾಗ್ಯಾವ ಹೌದು ಅವ ಯಾವ ಸ್ಥಾನದಾಗ ಅದಾವ ಹೌದ್ರಿ ಓದ್ ನೀರು ಓದ್ ಎಲ್ಲಿ ಇಟ್ಟಾರ ತುರ್ನ ಹೌದು ಹೆಚ್ಚಾದ ನೀರು ಎದರಾಗದಾವ ಅವನು ಬಾಳ ಚಂದ ಬರ್ತಾನ ಮಾಸ್ತರ್ ಏನಂತ ಹೇಳ್ತಾನಂತೀರಿ ತೆಂಗಿನಕಾಯಿ ಇದಾವ ಹೇಳ್ತಾನ ತೆಂಗಿನಕಾಯಿ ಏನ್ ಮ್ಯಾಲ ಅಲ್ಲೇ ಹುಟ್ಟೈತಿ ನನ್ನ ಅಂತರ ಅಲ್ಲೇ ಹುಟ್ಟತೈತಿ ಭೂಮಿ ತಾಯಿ ಆಧಾರ ಬೇಕಲ್ಲ ಕೆಳಗೆ ಭೂಮಿ ತಾಯಿ ಹಿಡ್ಕೊಂಡ ಹುಟ್ಟೈತಿ ತೆಂಗಿನ ಗಿಡ ಹುಟ್ಟಬೇಕಾದ್ರ ಹೌದು ಹೌದಲ್ಲ ಹೌದ್ರಲ್ಲ ಹೆಚ್ಚಾದ ನೀರು ಎಲ್ಲಿ ಅದಾವ ಹೇಳಬೇಕು ಮಾಸ್ತರ್ ಬಿಡಂಗಿಲ್ಲ ಹೌದ್ರಿ ಹೌದಲ್ಲ ಹೌದು ಮತ್ತೇನ್ ಕೇಳ್ತಾರು ಇನ್ನ ಬಾ ಕೇಳ್ಯಾರ ಮಾಸ್ತರ್ ಬಾಳ್ ಕೇಳ್ತಾರ ಸಿಗಿಸಿದೇನ ಕಟಿ ಹೊರ್ಯಾಗ ಕ್ಯಾಲಿ ಅಂದಾರ ಬಾಳ್ ಚಂದ ಅಂದಾರ್ರಿ ಮಾಸ್ತರ್ ಅದನ್ನ ಮತ್ತೇನ್ ಹೇಳ್ಯಾರ ಗೊತ್ತೈತೇನ ಏನ್ ಹೇಳ್ಯಾರ ಬಂಜಿ ಮುಖ ನೋಡಬಾರ್ದು ಅಂತ ಹೇಳ್ತಾರತ್ತ ಬಂಜಿ ಮುಖ ನೋಡ್ಬಾರ್ದತ್ತ ನೀನು ಪಾರ್ವತಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾನ ಹೌದೌದಿಲ್ಲ ಲಕ್ಷ್ಮಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾನ ಹೌದು ಸರಸ್ವತಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾನ ಸರಸ್ವತಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾನ ಆದ್ರ ಒಂದ್ ಯಾವಾರಾಗಿತ್ತಮ್ಮ ಹೌದಿಲ್ಲ ಹೆಂಗ್ ಗೊತ್ತೈತೇನ ಹೌದ್ರಿ ಇವ್ರ ಅಪ್ಪನ ಹತ್ತಿಯಲ್ಲಿ ಬೀಜ ಇಲ್ಲ ಬೀಜನ ಇಲ್ಲ ಬೀಜ ಇದ್ರ ಸೃಷ್ಟಿ ಹುಟ್ಟತೈತಿ ಅದ ಬೀಜ ಇದ್ರ ಸೃಷ್ಟಿ ತಯಾರಾಕೈತಿ ಇವ್ರ ಅಪ್ಪ ಹೆಂಗ್ ಮಾಡ್ತಾನು ಏನ್ ಮಾಡ್ತಾನು ಇರಾಕ ಮನಿ ಇಲ್ಲ ಹೊಚ್ಕೊಳಾಕ ಅರಿವಿಲ್ಲ ಅರಿವಿಲ್ಲ ಮೈ ತುಂಬ ಬೂದಿ ಬಿಡ್ಕೊಂಡು ಸುಡುಗಾಡದಾಗ ಇವನ್ ವಾಸ ಐತಿ ಒಂದಾನೊಂದು ಕಾಲದಾಗ ಇವ್ರ ಶಿವ ಅಡವಿ ಹರ್ಯಾನಕ್ ಹೋದಾಗ ಏನ್ ಮಾಡಿದ್ರಿ ನಮ್ಮವು ಪಾರ್ವತಿ ಸತಾ ಒಂದು ಮೈಯಾನ ಮರ್ತಿಕ್ಕೆ ತೆಗದ ಹೌದೌದಿಲ್ಲ ಮಂಗಲ ಮೂರ್ತಿ ಕುಮಾರನ ಮಾಡಿ ಮಂಗಳ ಮೂರ್ತಿ ಕುಮಾರನ ಮಾಡಿ ಅವಾಗ ನಾಮಕರಣ ಮಾಡಿ ಬಾಗಲದಾಗ ಇಟ್ಟಾಳಕ್ಕೆ ಬಂಜನ್ನು ಶಬ್ದ ಬಯಲಾಗೈತಿ ಬಂಜನ್ನು ಶಬ್ದ ಬಯಲಾಗೈತಿ ಈಗ ಒಂದು ಮದುವೆ ಆತಂದ್ರ ಹಂದ್ರದೊಳಗೆ ಏನ್ ಮಾಡ್ತಾರು ಮದುವೆ ಆದವ್ರನ್ನ ಕರಿತಾರ ಮದುವೆ ಆದವ್ರನ್ನ ಕರಿತಾರ ಮಕ್ಕಳು ಆಗುಲ್ದವ್ರನ್ನ ಕರಿಯಂಗಿಲ್ಲ ಅವ್ರ ಹೆಂಗ್ ಬರ್ತಾರ ಚಾಸಕ್ ಅಲ್ಲಿ ನಾ ಏನ್ ಮಾಡೀನಿ ಸ್ವಂತ ನಮ್ಮ ಅವ್ವಾನದಿಂದ ತಯಾರು ಮಾಡ್ಕೊಂಡು ಬಂಜನ್ನು ಶಬ್ದ ಪಾರ್ವತಿ ಸುತ್ತ ಲಂಬೋದರ ಅಥವಾ ಸುತ್ತಿ ಸಾರ್ತೈತಿ ಏನು ನಿಮ್ಮ ಅಪ್ಪನ ಬಂಜ ತನ್ನ ಮದುವೆ ಕರ್ಕೊಂಗಿಲ್ಲ ನನಗಿದ್ದುದು ನಿನಗೂ ಐತೆ ಅದ ನಿನಗೂ ಐತೆ ಮತ್ತದ ಬಂಜದ ಇವ ಬಾವ ಅದ ಸರ್ಸ್ವರ್ಗ ಅಂತಾರ ಅದನ್ನ ಬಂದು ಕುಲ್ಲ ಮಾಡ ನಿಂದ ಗಿಚ್ ಗಿಲಿ ಅಂದೊತ್ತು ಮಗಳ ನಮ್ಮ ಕೈಯಾಗ ಸಿಕ್ಕರ ಹೌದು ನಿನ್ನ ಹಂತ ಹಾಡವ್ರ ದಿನ ಗಟ್ಟು ಬೀಳ್ತಾರ ನಮಗ ಚೆಲುವಂತವಾಡಿ ಚಂದಪ್ಪ ಇವರಾದ್ರೂ ಕೂಡ ನಮ್ಮ ಚಿಕ್ಕ ಕರೆಯನ್ನು ಕೊಂಡು 51 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗಾದ್ರೂ ಕೂಡ ತುಂಬಿರ್ತದೆ ಧನ್ಯವಾದಗಳು ಮತ್ತೇನ್ ಹೇಳ್ತಾರ ಮಾಸ್ತರ್ ಹೇಳ್ತಾರೆ ಅದಕ್ಕೇನ್ ಹೇಳ್ತಾರು ಮತ್ತೊಂದು ಮಾತು ಹೇಳ್ತಾರ ಅವ್ರು ಈ ಶರೀರ ಅಂತಕ್ಕಂಥದ್ದು ಹೆಣ್ಣ ತಳಿ ನಿನ್ನೆ ಅಂದ ಕಾಲದಾಗ ಹೌದಲ್ಲ ನೀ ಏನು ನೋಡಿ ಗಂಡ ಇದ್ದೀನ ಗಂಡ ಅದನ್ನ ಹೇಳ್ದಾವ ಇವ ಅದಾನ ಈಗ ಬರ್ತಾ ಮತ್ತೆ ನಿನ್ನ ಶರೀರ ಹೆಣ್ಣೈತಿ ನಿಮ್ಮದ್ ನೀವು ಬಾಯಾಗ ಹಾಕೋರಿ ಅಂತಾನ ಇವನು ಎಲ್ಲಿ ಕರ್ಕೊಂಡ್ ಬರ್ರಿ ಒಂದ್ ಜರ ಹೆಂಗ್ ಹೊಡಿಕೆ ಒಂದ್ ಜೊತೆ 2 ನಾಲಿದ ಮಾಸ್ತರ್ 2 ನಾಲಿ ಇದಾವ ಹುಡುಕ್ 2 ನಾಲಿಗೆ ಇದ್ದಂಗ ಅದಾವ ಹೌದೌದು ಏನು ನೋಡಿ ಗಂಡ ಅಂದಿನಿ ಅಂತ ಮತ್ತೆ ಕೇಳ್ತಾನ ಅದನ್ನು ಖುಲ್ಲಾ ಮಾಡಿ ಮತ್ತ ಅದು ಶರೀರನೆಲ್ಲ ಮತ್ತ ನೋಡುದು ಕಾಣುದು ತೊಗಲು ಬಡದ ಹುಟ್ಟೆ ಶರೀರ ನಿನ್ನ ಗಂಡಂಬು ವಸ್ತು ಎಲ್ಲೈತ ನಾವು ಕೇಳಿವ ಅವಾಗ ಬಂದ ಗಂಡ ನಾನು ಅದಾನ ಅಂದಿ ಈಗ ಬಂದ ನಾ ಗಂಡ ಅಲ್ಲ ನಂಗೆ ಶರೀರ ಸಂಬಂಧ ಇಲ್ಲ ಅಂತಿ ಈಗರ ಶರೀರ ನಿಂದ ಹೆಣ್ಣನ ಐತೆ ಅಂತ ಹೇಳ್ತಿ ಆದ್ರ ಗಂಡಿನೊಳಗು ಜೀವಾತ್ಮ ಅದ ಹೆಣ್ಣಿನೊಳಗು ಜೀವಾತ್ಮನ ಅದಾನಲ್ಲ ಅವ ಗಂಡ ಹೆಂಗ ಅಕ್ಕಾನ ಈಕಿ ಹೆಣ್ಮಗಳ ಅಂತಾರ ಅವ್ ಗಂಡ ಮಗ ಅಂತಾರ ತಮ್ಮ ಹೇಳ್ತಾನಲ್ಲ ಈಕಿ ಒಳಗ ಬಂದ್ ಹೆಣ್ಣ ಹೆಂಗ ಆದವ ಅಲ್ಲಿ ಹೋಗಿ ಗಂಡ ಹೆಂಗ ಆದ ಹೌದೌದಲ್ಲ ನೀನ್ ಹೂಂತಿನ ಗಟ್ಲೆ ತಟ್ಟ ಸುಳುದ ಇಲ್ಲಿ ಕಟ್ಟಿ ಹೋಗ್ಕಾನ ನಿಮ್ಮ ದೇವಿಗೆ ಹುಂಜ ಹೋಂತ ಯಾಕೆ ಹೋಯ್ತಾರ ಕೇಳಿದ್ದವ ಈಗ ಬೇಡ ಮಾಸ್ತರ್ ಅದನ್ನ ಸುಳುದು ಹೋಂತ ಇಲ್ಲಿ ನಾಳಿನ ಮುಂದೆ ಉರ್ಸ್ ಐತಿ ಉರ್ಸ್ನ್ಯಾಗ ಸುಲೇಕತ್ತ ಇವ್ರನ್ನ ಸುಳ್ಳಾಕ ಬರ್ತೈತಿ ಉರ್ಸ್ನ್ಯಾಗ ಸುಲೇಕತ್ತ ಅದಕ್ಕೇನ್ ಹೇಳ್ತಾರು ಹೌದಲ್ಲ ಕಟ್ಟಿಗೆ ಹೊರ್ಯಾಗ ಒಂದು ಕೊಡ್ಲಿ ಸಿಗಿಸಿದೇನ ಮರ್ತ ಒಲ್ಯಾಗ ಹೋಯ್ತು ಹೌದೌದ್ರಿ ಕೊಡ್ಲಿ ಸುಟ್ಟೈತಿ ಕಾಮ ಉಳದೈತಿ ಎಂತ ಆಗದ ಮಾತಂತ ಕೇಳ್ತಾರ ಕೇಳ್ತಾರಲ್ರಿ ಕೊಡ್ಲಿ ಅಂತಕ್ಕಂಥದ್ ಯಾವ್ರಿ ಮಾಸ್ತರ ಶರೀರ ಅಂತಕ್ಕಂಥದ್ದು ಒಂದು ಕೊಡ್ಲಿ ಶರೀರ ಅಂತಕ್ಕಂಥದ್ದು ಒಂದು ಕೊಡ್ಲಿ ಕಾಮ ಅಂತಕ್ಕಂಥದ್ದೇನ ಏನ್ರಿ ಮಾಸ್ತರ ಅದು ಜೀವಾತ್ಮ ಅದು ಜೀವಾತ್ಮ
ಬಂದ್ಬಿಟ್ಟು ಶೌಚಲೇಶ್ವರ ದೇವಸ್ಥಾನ ಪಂಚ ಕಮಿಟಿ ಒಂದು ತಿಳಿಸೋದು ಏನಂದ್ರೆ ಪ್ರದರ್ಶನಕ್ಕೆ ದನಗಳ ಪ್ರದರ್ಶನ ಸಲಕ್ಕೆ ಯಾರು ಪಾವತಿ ಮಾಡಿರಿ ಅವರು ತಮ್ಮ ದನಗಳು ಸ್ಮಶಾನ ಭೂಮಿಯಾಗ ತೊಗೊಂಡವ್ರಿ ಅಲ್ಲಿ ಡಾಕ್ಟರ್ ಬಂದು ಕೂತಾರ ಅವ್ರು ಪಾಸ್ ಮಾಡವ್ರ ಅದಕ್ಕೆ ತಾಬಡ್ತವ್ರು ತಮ್ಮ ದನಗಳು ಸ್ಮಶಾನ ಭೂಮಿ ಗೇಟ್ದಾಗ ಒಳಗೆ ಹೋಯ್ರಿ. ಏನ್ ಹೇಳ್ತಾರ ಮಾಸ್ತರ? ಅದಕ್ಕೆ ಕೊಡ್ಲಿ ಅಂತಕ್ಕಂಥದ್ದ ಈ ಶರೀರ ಐತಿ. ಹೌದಿಲ್ಲ, ಅದು ಏನ ಕಾಮ ಐತಿಲ್ಲ ಅದ ಜೀವಾತ್ಮ ಅದಾನ. ಇನ್ನು ಲೋಕಿದಾಗ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ಬೇಕ್ರಿ ಮಾಸ್ತರ? ಹೆಂಗ್ ಹೇಳ್ಬೇಕು? ಕಡ್ಡಿ ಡಬ್ಬಿ. ಕಡ್ಡಿ ಡಬ್ಬಿ ಹೌದಲ್ಲ? ಹೌದು. ಶಿವರಾಜ್ ಕಾಕ ಚಿಕ್ಕಹಳ್ಳಿ ಇವರಾದ್ರೂ ಕೂಡ ನಮ್ಮ ಚಿಕ್ಕ ಕಲೆಯನ್ನು ಕಂಡು 51 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗಾದ್ರೂ ಕೂಡ ತುಂಬ ಧನ್ಯವಾದಗಳು. ಹೌದಲ್ಲ? 50. ಬರ್ರಿ ಸರ್. ಶೇತಕರಿ ಬಂಧುಗಳಲ್ಲಿ ನಮ್ಮರ ವಿನಂತಿ, ಡಾಕ್ಟರ್ ಈಗಾಗಲೇ ಬಂದಾರ ಮತ್ತು ನೀವು ಏನು ಪ್ರದರ್ಶನದಾಗ ಏನೋ ಪಾವತಿ ಹರಿದಿರಿ ತಾಬೂಡ್ ತೋಡು ಎಲ್ಲ ಏನದು ದನಗಳು ನಿಮ್ಮದು ಕರುಗಳು ಎಮ್ಗಳು ಏನವ ಒಟ್ಟು ಏನೋ ತಂದು ಅಲ್ಲಿ ಒಳಗೆ ಇದು ಸ್ಮಶಾನ ಭೂಮಿಗೆ ತೊಗೊಂಡ್ರಿ. ಅವ್ರು ಯಾವ ಪ್ರಕಾರ ಹೇಳ್ತಾರೆ ಆ ಪ್ರಕಾರ ಒಂದೊಂದೊಂದೊಂದು ನೀವು ಏನದ ವರ್ಗೀಕರಣ ಸಾಲಾಗಿ ನಿಂದಿರ್ಸ್ರಿ. ಅವ್ರ ನಂಬರ್ ತೆಗಿತಾರೆ. ಅದ್ರ ತಾಬೂಡ್ ತೋಡು ಪಾವತಿ ಹರಿದವರು ತಡ ಮಾಡಿದ್ರಪ್ಪ ಅಂದ್ರೆ ಮುಂದೆ ಬಕ್ಷಿಸಕ್ಕೆ ಲೇಟ್ ಆಗ್ತದೆ. ಅದು ತಾಬೂಡ್ ತೋಡು ಎಲ್ಲರೂ ಏನಪ್ಪ ನಿಮ್ಮದು ದನಗಳು ತಂದು ಅಲ್ಲಿ ಪ್ರದರ್ಶನಕ್ಕೆ ಹಾಜರು ಮಾಡಿರಿ. ಅದಕ್ಕೆ ಹೇಳ್ತಾರ ಅವರು. ಏನ್ ಹೇಳ್ತಾರೆ ಮಾಸ್ತರ? ಇದಕ್ಕೆ ಇದು ಜೀವಾತ್ಮ ಮತ್ತು ಇದು ಕೊಡ್ಲಿ ಅಂತಕ್ಕಂಥದ್ದೊಂದು ಶರೀರ ಐತಿ. ಹೌದಿಲ್ಲ? ಏನ್ 3 ಲೋಕ ಎಲ್ಲ ತಿರುಗಾಡಿ ಬರ್ತಕ್ಕಂಥದ್ದು ಯಾವ್ದ್ರಿ? ಮನಸ್ಸು ನೀ ಎಲ್ಲಿಗೆ ಬಿಡ್ತಿ ಬಿಡ. ಮನಸ್ಸು ನೀ ಎಲ್ಲಿಗೆ ಬಿಡ್ತಿ ಬಿಡ. ಅಷ್ಟೆಲ್ಲ ತಿರುಗಾಡಿ ಮತ್ತೆ ಇಲ್ಲೇ ಬರ್ತೈತಿ. ಅದ ಇಲ್ಲೇ ಬರ್ತೈತಿ ಮಾತಾಡ ತಮ್ಮ ಅದೇನು ದೊಡ್ಡ ಆಗದ ಮಾತಲ್ಲ. ಹೌದಲ್ಲ? ಅರಿದವ್ರಿಗೆ ಆಗಲಾರ ಮಾತದ. ಮತ್ತೆ ಸಾಣದೊಂದು ಹೇಳಿ ನಾವು ಲೋಕಿಕ್ರಿ ಏನ್ ಹೇಳ್ಯಾನು? ಕೊಲ್ಲಿ ಸಿಗಿಸಿದ ಕಟ್ಟಿಗೆ ಹೊರ ಹೇಳಿದ. ಹೇಳಿದ ಕಡ್ಡಿ ಡಬ್ಬಿ. ಗಡಿ ಡಬ್ಬಿ ಅದ್ರೊಳಗ ಕಡ್ಡಿ ಇರ್ತೈತಿ ನೋಡ. ಕಡ್ಡಿ ಮುಂದ ಮಕ್ ಇರ್ತೈತಿ, ಮುಂದ ಮದ್ದು ಇರ್ತೈತಿ. ಹೌದಲ್ಲ? ಮಕ್ ಅಟ್ಟ ಸುಟ್ಟು ಬರ್ರಿ ಹಿಂದ ಕಡ್ಡಿ ಅಟ್ಟ ಉಳಿತೈತಿ ನೋಡ. ಹಿಂದ ಕಡ್ಡಿ ಅಟ್ಟ ಉಳಿತೈತಿ. ಹೌದಲ್ಲ? ಹೌದು. ಕ್ವಾಲಿ ಸುಡಿತು ಹಿಂದಟ್ಟ ಕಾವು ಉಳಿತು ನೋಡ. ಹಿಂದ ಕಾವು ಅಟ್ಟ ಉಳಿತ್ ನೋಡ. ಹೌದಲ್ಲ? ಇದು ಸುಮ್ಮ ಲೌಕಿಕದಾಗ ಹೇಳು ಮಾತಿದ. ಇದು ನಿನ್ನ ಕಣ್ಣಿಗೆ ಕಾಣ್ಲಾಕ್ ಹೇಳು ಮಾತಿದ. ಇದು ಕಣ್ಣಿಗೆ ನಿನಗೆ ಕಾಲಾಗಿ ಹೇಳು ಮಾತಿದ. ಇವತ್ತಿಂದ ಹಿಡ್ಕೊಂಡ. ಹೌದಲ್ಲ? 3 ದಿನ ಆತ. ಮತ್ತೇನಾತ್ರಿ? ಹೆಂಗಾತ ಗೊತ್ತೈತನ ವಿಷಯ? ಏನಾತ್ ಮಾಸ್ತರ? ಈ ಮೈಂದ್ರಿ ಒಳಗ ಒಂದು ಸಾಲಿ ಇರ್ತದ, ಕನ್ನಡ ಸಾಲಿ. ಹೌದ್ರಲ್ಲ? ಆ ಸಾಲಿ ಒಳಗ ಏನಾತು? ಏನಾಗಿದ್ರಿ? ಇವ್ರೇನ್ ಹಾಡ್ಲಾಕ್ ಬಂದಾರಲ್ಲ, ಬೈಯೋದು ಮಾಡಕ್ ಕಲ್ತಾರಲ್ಲ. ಹೌದ್ರಲ್ಲ? ಇಂಥವ್ರ 2 ಮಂದಿ ಹುಡುಗರು ಸಾಲಿಯಾಗಿರ್ತಾರ. ಇರ್ತಾರ. ಇಲ್ಲಿ ರೈತ ಕಮಿಟಿ ಅವ್ರು ಏನದಾರಲ್ಲ, ಏನ್ ಮಾಡ್ತಾರು? ಈ ಮೈಂದ್ರಿ ಕಮಿಟಿ ಅವ್ರ ವಾರಕ್ಕೊಮ್ಮೆ ಹೋಗಿ ಸಾಲಿ ಚೆಕ್ ಮಾಡ್ತಾರ. ಚೆಕ್ ಮಾಡ್ತಾರ. ಆ ಸಾಲಿ ಒಳಗೆ ಮದ್ರಿ ಬಸವ ಮತ್ತ ಉತ್ತಮ ಅದಾರಲ್ಲ. ಹೌದಲ್ಲ? ಇವ್ರಿಗಿಬ್ರಿಗೂ ಹುಷಾರ ಮತ್ ಭರತ ಅಂತ ಹೆಸರಿತ್ತು. ಅವನ ಹೆಸರು ಹುಷಾರ, ಅವನ ಹೆಸರು ಭಾರತ. ಹೌದೌದ್ರಲ್ಲ ಅಂತ ಹೆಸರಿತ್ತ. ಹೌದಲ್ಲ? ಅವಾಗ ಒಂದಿನ ಏನಾತು, ಆ ಸಾಲಿಗೆ ಸಾಹೇಬ್ ಬರೋನಿರ್ತಾರ. ಮಾಸ್ತರ್ ಇದು ಸಾಲಿ ಹುಷಾರ ಭರತ ಟಾಯ್ಲೆಟ್ ಎಲ್ಲ ನಿನ್ನೆ ಆಗ್ಯಾವ. ಹೌದಿಲ್ಲ? ಅದಕ್ಕೇನೈತಿ, ಈಗ ಆಗುವಂತ ಯಾವಾರ ಹೇಳ್ಬೇಕಾಗೈತಿ. ಈಗ ಆಗುವಂತ ಯಾವಾರ ಹೇಳ್ಬೇಕಾಗೈತಿ. ಅವಾಗ ಅವ್ರಿಗೆ ವ್ಯತ್ಯಾಸ ಎಟ್ಟು ಬಿದ್ದೈತಿ. ಹೌದೌದಿಲ್ಲ? ನಾವ್ ಹೆಂಗದೀವಿ ಅವ್ರು ಹೆಂಗದಾರ, ಅವ್ರು ಯಾವ ಜಾಗಕ್ಕೆ ಹೋಗ್ತಾರ. ಅವಾಗ ಬರತ್ತನ್ನು ಹುಡುಗ ಸಾಲಿಯಾಗಿರ್ತಾನ. ನಿನ್ನೆ ಬಡದಾಳ ಮುಗುದತ್ರಿ ಅದ. ಹುಷಾರನ್ನು ಹುಡುಗದಿಲ್ಲ. ಹೌದೌದ್ರಿ. ಏನಾತ್ರಿ? ಅವಾಗ ಭರತ ಮತ್ತು ಹುಷಾರ್ ಅಂತಕ್ಕಂಥವ್ರು 2 ಮಂದಿ ಹುಡುಗರು ಅದಾರ. 2 ಮಂದಿ ಹುಡುಗರು ಅದಾರ. ಹೌದಿಲ್ಲ? ಹೌದಿಲ್ಲ? ಅವಾಗ ದಿನನಿತ್ಯ ವಾರಕ್ಕೊಮ್ಮೆ ಹೋಗಿ ಮೈಂದ್ರಿಗೆ ಯಾರು ಹೋಗಿ ಸಾಲಿ ಒಳಗ ಹುಡುಗರು ಎಷ್ಟು ಸಾಲಿ ಕಲಿತಾವ, ಎಷ್ಟು ಸಾಲಿ ಕಲಿತಾವ. ಈಗ ಹಚ್ಚಾರ ಅಂದ್ರ ಚೆಕ್ ಮಾಡ್ತಾರ. ಅವ್ರ ಚೆಕ್ ಮಾಡ್ತಾರಲ್ಲ ಸಾಹೇಬ್ರು ಬಂದ. ಹೌದಿಲ್ಲ? ಹೌದಿಲ್ಲ? ಅವಾಗ ಒಂದಿನ ಸಾಹಿಬ್ ಬರಾಮಿರ್ತಾನ. ಏನ್ ಮಾಡ್ತಾರು? ಆ ಸಾಹಿಬ್ ಬರೋದ್ರೊಳಗಂದ್ರ ಏನಾಗಿರ್ತೈತಿ? ಏನಾಗಿರ್ತೈತ್ರಿ? ಭಾರತನ ಹುಡುಗಗ ಟಾಯ್ಲೆಟ್ ಹೋಗೋದು, ಪಾಯ್ಖಾನಿ ಹೋಗೋದು ಪ್ರಸಂಗ ಬಂದಿರ್ತೈತಿ. ಹೌದೌದ್ರಲ್ಲ? ಅವ ಸಂಡಾಸ್ಕ್ ಹೋಗ್ತಾನ. ಸಂಡಾಸ್ಕ್ ಹೋಗಿ ಪಾಯ್ಖಾನ ಕೂತ್ ಬಿಡ್ತಾನ. ಈ ಬಸ್ಸು ಅನ್ನೋದಕ್ಕೆ ಹುಷಾರ ಅಂತ ಹೆಸರಿತ್ತ. ಇದಕ್ಕೇನಿತ್ರಿ ಹೆಸರ? ಹುಷಾರ್ ಅನ್ನೋ ಹೆಸರಿತ್ತ. ಹುಷಾರ. ಹೌದಲ್ಲ? ಇವ್ ಶಾಲ್ಯಾಗ ಒಳಗ್ ಕುಂಡ್ತಾನು. ಹೌದ್ರಿ? ಅವಾಗ ಸಾಹಿಬ್ ಹೊರಗಿಂದ ಒಳಗ ಬರ್ತಾನ. ಸಾಹಿಬಂದ ಹೊರಗ್ ಬರ್ತಾನ. ಅವಾಗ ಈ ಊರ್ ಸಾಹಿಬ್ರ ಊರ್ ಹಿರಿಯರು ಹೋಗಿರ್ತಾರ. ಹೋಗಿರ್ತಾರಲ್ರಿ? ನಮ್ಮ ಊರಾಗ ಮಾಸ್ತರ್ ಒಟ್ಟು ಎಟ್ ಸಾಲಿ ಕಲ್ಸ್ಯಾರ ನೋಡ್ಬೇಕತ್ತರಿ. ಹೌದೌದಿಲ್ಲ? ಏನ್ ಹುಡುಗರು ಹುಷಾರದಾವೋ ನಿಲ್ಲು? ಹುಡುಗರು ಹುಷಾರದಾವೋ ನಿಲ್ಲು? ಚೆಕ್ ಮಾಡ್ಲಾಕ್ ಹೋಗಿ ಕೂತಿದ್ರು ಮೈಂದಿಯವ್ರ. ಅವಾಗ ಸಾಹಿಬ್ ಬಂದ ಏನ್ ಮಾಡ್ತಾನು? ಏನ್ ಮಾಡ್ತಾನ್ರಿ?
ಆ ಬೋರ್ಡ್ಕ್ ಒಂದು ದೊಡ್ಡ ನಕಾಶಿ ಕಟ್ತಾನ. ಬೋರ್ಡ್ನಾಗ ದೊಡ್ಡ ನಕಾಸಿ ಹಾಕಿ ಬಿಡ್ತಾನ ಒಂದ್. ಅವಾಗ ಈ ಶಾಲ್ಯಾಗ ಯಾರು ಹುಷಾರದ್ರಿ ಕೇಳ್ತಾನ. ಹೌದೌದ್ರಿ, ಇವ್ ಬಸು ಕೈ ಎತ್ತಿ ಬಿಡ್ತಾನ, ನಾನು ಹುಷಾರದನ ಅಂತ ಹೇಳಿ. ಇವನ್ ಹೆಸರ ಹುಷಾರಿತ್ತು, ಇವನ್ ಹೆಸರ ಹುಷಾರಿತ್ತು, ನಾನ ಹುಷಾರಿತ್ತು, ಕೈ ಎತ್ತಿ ಬಿಟ್ಟೆವ. ಹೌದ್ರಲ್ಲ. ಅವಾಗ ಹೇಳ್ತಾರ, ಹೌದು ಹುಡುಗ ಅಂದ ಅವನು. ಸಾಹೇಬ್ರ ಏನ್ ಹೇಳ್ತಾರು, ಏ ಹುಡುಗ ಬಾಳ ಶಾನೆ ಅದಿ, ಬಾಳ ಶಾನ ಇದ್ದಂಗ ಕಾಣ್ತಿ, ಬಾಳ ಓದ್ಕೊಂಡವದಿ. ಹೌದಲ್ಲ. ನೀವು ಹುಷಾರದ್ದಿ ಇದ್ದೆ ಅಂದ್ರ ಇವತ್ತಿನ ದಿವಸ ಬೋರ್ಡ್ಕೊಂದು ನಕಾಶಿ ಕಟ್ಟಿವಿ. ನಕಾಶಿ ಐತಿ ಬೋರ್ಡ್ನ್ಯಾಗ. ಇತ್ರಾಗ ಭಾರತ್ ಎಲ್ಲಿ ಐತಿ ಹೇಳತ್ ಹೇಳ್ತಾನ. ಭಾರತ ದೇಶ ಎಲ್ಲಿ ಐತಿ ಹೇಳಂದ. ಎದ್ರೊಳಗ ನಕಾಶಿ ಒಳಗ, ನಕಾಶಿ ಒಳಗ ಹೇಳಂದ. ಅವ ಹೇಳ್ತಾನ, ಸಾಹೇಬ್ ಏನ್ ಹೇಳ್ತಾನ ಗೊತ್ತೈತಾನೆ, ಹುಷಾರನ್ನು ಹುಡುಗ. ಏನ್ ಹೇಳ್ತಾನ್ರಿ ಮದ್ರಿ ಬಸ್ಸು, ಏ ಭಾರತ್ ಯಾವ್ ದೊಡ್ಡದ್ರಿ, ಇಲ್ಲೇ ಪಾಯ್ಕಾನೆ ಕೂತೈತಿ ಅಂತ ಹೇಳಿದತ್ತ. ಅವ್ ಪಾಯ್ಕಾನ ಕೂತಾನ, ಹೋಗಿ ಸಂಡಾಸಗತ್ ಹೇಳ್ಬಿಟ್ಟವ. ನಾವ್ ಕೇಳೋದ ಬೇರೆ, ಇವ್ರು ಹೇಳೋದ ಬೇರೆ. ಹಿಂಗ ನಡ್ಬೇಕಾಗದ. ನಮ್ಮ ಯಾವಾರ ಹೆಂಗ ನಡೆದೈತಿ ನಮ್ಮದು ಒಟ್ಟ. ಇವ್ ಪಕ್ಕ ಬೆನ್ 10 ಮಂದಿ ಅಲ್ರಿ ಇದು. ಇವ್ರು ಹೆಂಗ ಹೇಳೋದು ನಿನಗ್ ನೀನ್ ಹೇಳಿಲ್ಲ. ಹಂಗ್ರಿ ತಳಗ ಬಿದ್ದ ಮ್ಯಾಲ ಸಾಕನ್ ಕೇಳೋರು ಇವ್ರು. ಹೌದೌದು ಹೌದಿಲ್ಲ. ಹೌದು. ಬಟ್ಟ ಗರಿಸಿ ಹಚ್ಚಿ ಕೆಲಸ ಮಾಡ. ಕಮಿಟಿ ಅವ್ರ ರೊಕ್ಕ ಕೊಟ್ಟಾರ. ಹೌದ. ಸುಮ್ಮ ಏನ್ರ ಹೇಳಿ ದಾಟಿ ಹೋಗ್ಲಾಕ್ ಹೋಗ್ಬೇಡ. ನಿನ್ ಅಂತ ಗಂಡಸರು ನಮ್ಮ ಕೈಯಾಗ ಸಿಕ್ ಹೆಂಗ ಆಗ್ಯಾರ ಗೊತ್ತೈತೇನ? ಹೆಂಗಾಗ್ಯಾರು ಹೇಳೇನು ಬೇಡ. ಬೇಡ ಮಾಸ್ತರ್ ನಾವ ಟೈಮ್ ಜಗ್ಗುದ್ ಬೇಡ. ಜಗ್ಗಿ ಬಂದೈತಿ, ಈಗ ಅವ್ರಿಗೊಂದು ಪಾಯಿ ಹೋಗ್ಲಿ, ಇನ್ನೊಂದು ಕ್ಯಾಲಿ ಅಂದ ಕೊಟ್ಟು ಬಿಡ್ರಿ ಹೋಗ್ಲಿ. ನಮ್ಮ ಕಾಕ ಒಂದ್ ಅಂದಾನು, ಶಾಂತಿ ಸೋದರ ಮಾವನ್ ಕ್ಯಾಲಿ ಹಾಡತ್ತೆ 100 ರೂಪಾಯಿ ಕೊಟ್ಟು ಹೋಗ್ಯಾನ ನಾವು. ಹೋಗ್ಲಿ ಅದನ್ನ ಹಾಡತ್ ಹೇಳಕತ್ತಾನ. ನಡೀಲಿ. ಹೌದಲ್ಲ. ಶಾಂತಿ ಸೋದರ ಮಾವನ ಸಂಗ ಬೆಟ್ಟನ. ನೀವು ಬಿಟ್ರಿ ಅಂದ್ರೆ ಎಲ್ಲ ಮಂದಿ ಎದ್ದು ಓದ್ತದ. ಎಲ್ಲ ಮಂದಿ ನಾವು ಬಿಟ್ರೆ ಹೋಗ್ತಾರು. ಇನ್ನೊಂದ್ ಜರ ಹಾಡ್ರಿ. ಅವರು ಹಾಡ್ತಾರ್ರಿ, ಅವ್ರು ಹಾಡ್ತಾರ. ಅಂದ್ರ ಅವ್ರ ಅಂತಾರು, ನೀವು ಬಿಟ್ರಿ ಅಂದ್ರ ಮಂದಿ ಎದ್ದು ಹೋಗೈತಿ ಅಂತಾರ ಅವ್ರು. ಇಲ್ರಿ, ಅವ್ರು ಹಾಡ್ತಾರ. ನಾವು ಇಟ್ಟಗ ಮುಗಿಸ ಹಾಡ್ತಾರ ಅವ್ರು ಹಾಡ್ತಾರ. ಇನ್ನೊಂದು ಪಾಳೆ ಬಂದ್ರ ಬರ್ರಿ ನಾವು ಹಾಡೋಣ. ಅದಕ್ಕೇನದ ಕರೆ ಅವ್ರಿಗೆ ಊಟ್ರಿ ರುಚಿ ಆತ. ನೋಡಿ ಹಿಂಗ್ ಬಂದ್ ಹೇಳ್ಬೇಕು, ನೀವು ಹಾಡತ್ತಳಿ ಬಸ್ಸು. ನೀವು ಹಾಡತ್ ಹೇಳ್ಬೇಕು ಹಿಂಗ ಬಂದ. ಎಲ್ರಿ ಇದೇನು ಕಬ್ಬ ಕಡಿಯೋದಲ್ಲ ಹೊಲ್ದಾಗ ಹೋಗಿ. ಇವ್ರ ಏನ್ ಹಚ್ಚುದಿನ, ಕಬ್ಬ ಕಡಿಯಾಕ ಹಚ್ಚುದನ. ಇವ್ರನ್ನ ಇಲ್ಲಿ ಪಿನ್ನ ಪುಗ್ಗ ಗೋಳೆ ಮಾಡಕತ್ರಿ ಅವ್ರನ್ನ. ಅದಕ್ಕೆ ಹಚ್ಚುದ್ ಬ್ಯಾಡ್ರಿ. ಅಲ್ಲಿ ಹೊಳದಂಡ ಭೀಮಾ ನದಿ ದಂಡಾಗ ನಾ ಶೇಂಗಾ ಹಾಕಿನ 4 ಎಕರೆ. ರೀ ಇವ್ರ ಶೇಂಗಾ ಹರಿಯಾಕ ಹಚ್ಚುನು. ಶೇಂಗಾ ಹರಿಯಾಕತ್ರಿ ಇವ್ರಿಗೆ. ಅಕ್ಕಿ ತಿಟ್ಟು ಬಂದನು, ಇವ್ರು ಶೇಂಗಾ ಹರಿಯಾಕ ಹಚ್ಚುನ. ಅಲ್ಲಿ ಇಟ್ಟು ದೈವಕ್ಕೆ ವಜ್ಜೆ ಆಗಬಾರ್ದು, ದೈವಕ್ಕೆ ವಾಚ ಆಗಬಾರ್ದು. ಇನ್ನ ಸುಜಾತ ಹಾಡ್ತಾಳೋ ಇಲ್ಲ ತಾಯಿ ಕಾಯ್ಬೇಕು. ಇವ್ರು ಬಂದ್ರಂದ್ರ ನೋಡ ಏನಾತು, ಆಕಳ ಮರಿ ಅವ್ರದಾರ. ಇವ್ರು ಆಕಳ ಮಾರಿ ಅವ್ರ ಕುತ್ಕೊಂಡ್ ಹತ್ತಂಗ ಬಂದಂಗ ಹೋದಾಗ ಏನ್ ಹಾಡ್ತೀರಿ, ಹಾಡೋ ಧರ್ಮರ ನಿಮ್ಮದೇನ. ಇವ್ರು ಹಾಡಾಕ್ ಬಂದಿಲ್ಲ. ಇವ್ರ ಏನ್ ಮಾಡಕ್ ಬಂದಾರ, ಹಾಡ್ಯಾಡ್ಕೊಂಡ್ ಅಳ್ಳಾಕ್ ಬಂದಾರ. ಇವ್ರು ಅಳ್ಳಾಕ್ ಬಂದಾರ. ಸಡ್ಲ ಶಾಂತಿ ಸೋದರ ಮಾವನ ಸಂಗ ಬೆಟ್ಟನ. ಶಾಂತಿ ಸೋದರ ಮಾವನ ಸಂಗ ಬೆಟ್ಟನ. ಅಂತರಂಗದ ಗಂಡನ ಗೋಳ ಕಟ್ಟೇನ. ಸಂತೆ ಸೋದರ ಮಾವನ ಸಂಗ ಬಿಟ್ಟೇನ. ಸಂತೆ ಸೋದರ ಮಾವನ ಸಂಗ ಬಿಟ್ಟೇನ. ಅಂತರಂಗದ ಗಂಡನ ಗೋಳ ಕಟ್ಟೇನ. ಶಾಂತಿ ಸೋದರ ಮಾವನ ಸಂಗ ಬೆಟ್ಟನ. ಶಾಂತಿ ಸೋದರ ಮಾವನ ಸಂಗ ಬೆಟ್ಟನ. ಅಂತರಂಗದ ಗಂಡನ ಗೋಳ ಕಟ್ಟೇನ. ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ. ಸಂತೆ ಸೋದರ ಮಾವನ ಸಂಗ ಬಿಟ್ಟೇನ. ಅಂತರಂಗದ ಗೋಳ ಕಟ್ಟೇನ. ನನ್ನ ತಾಯಿಗೆ ನಾ ಬದಕೇನ.
ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬೆಟ್ಟೆನ ಶಾಂತಿ ಸೋದರ ಮಾವನ ಸಂಗ ಬೆಟ್ಟೆನ ಅಂತರಂಗದ ಗಂಡನ ಗೋಳ ಕಟ್ಟೆನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಹುಟ್ಟುವುದಕ್ಕಿಂತ ಮೊದಲ 1000 ಮಂದಿನ ಕೆಡೇನ ಹುಟ್ಟುವುದಕ್ಕಿಂತ ಮೊದಲ 1000 ಮಂದಿನ ಕೆಡೇನ ಇನ್ನು ತನಕ ಹರನರ ಗಗರೆ ತೊಟ್ಟೇನ ಇನ್ನು ತನಕ ಹರನರ ಗಗರೆ ತೊಟ್ಟೇನ ಹೆಂಗ ನಡ್ಕೊಂಡ ಎಂತ ಕಾಲಕ ತಟ್ಟೇನ ಹೆಂಗ ನಡ್ಕೊಂಡ ಎಂತ ಕಾಲಕ ತಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬೆಟ್ಟೆನ ಶಾಂತಿ ಸೋದರ ಮಾವನ ಸಂಗ ಬೆಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಊಟಕ ಬಲ್ಲಂದ್ರ ದುರ್ಗೆ ಅವತಾರ ತೊಟ್ಟೇನ ಊಟಕ ಬಲ್ಲಂದ್ರ ದುರ್ಗೆ ಅವತಾರ ತೊಟ್ಟೇನ ಒಲೆಯದ ಗಂಡಗ ಒಣಕೆ ತವರು ಗಟ್ಟೆಯ ಒಲೆಯದ ಗಂಡಗ ಒಣಕೆ ತವರು ಗಟ್ಟೆಯ ಹೆಂಗ ನಡ್ಕೊಂಡ ಎಂತ ಕಾಲಕ ತಟ್ಟೇನ ಹೆಂಗ ನಡ್ಕೊಂಡ ಎಂತ ಕಾಲಕ ತಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಅಂದೆ ಬಡೆಯಲ್ಲಿ ಅಂಕುರಾಗಿ ನಡೆನ
ಸಂತೆ ಸೋದರ ಮಾವನ ಸಂಗ ಬಿಟ್ಟೇನ ಸಂತೆ ಸೋದರ